ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ನೆಕ್ಸ್ಟ್ ಎಪಿಸೋಡ್ ಆಫ್ ಒನ್ ಶಾಟ್ ಸೀರೀಸ್. ಇವತ್ತು ರಾಗಗಳ ವರ್ಗೀಕರಣ ಮತ್ತೆ ರಾಗ ಲಕ್ಷಣನ ನಾವು ನೋಡೋಣ. ರಾಗ ಅಂತ ಬಂದಾಗ ಸಂಗೀತದ ಬೆಳವಣಿಗೆಗೆ ರಾಗವೇ ಮೂಲ ಆಗಿರುತ್ತೆ. ಯಾಕಂದ್ರೆ ರಾಗ ಇಲ್ಲದೆ ಹೋಗಿದ್ರೆ ಸಂಗೀತನೂ ಇರ್ತಿರ್ಲಿಲ್ಲ. ಯಾವುದೇ ಸಂಗೀತ ಪ್ರಕಾರ ರೂಪುಗೊಳ್ಳೋದಕ್ಕೆ, ವಿವಿಧ ಭಾವನೆಗಳನ್ನ ಮೂಡಿಸಕ್ಕೆ ರಾಗವೇ ಜೀವಾಳ ಆಗಿರುತ್ತೆ. ಹಾಗಾಗಿ ರಾಗ ಜ್ಞಾನವನ್ನು ಪಡೆಯುವುದು ಸಂಗೀತ ಅಧ್ಯಯನದ ಅಂತಿಮ ಗುರಿಯಾಗಿರುತ್ತೆ. ಸಪ್ತ ಸ್ವರಗಳ ಭೇದಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕ್ರಮವಾಗಿ ಜೋಡಿಸಿದಾಗ ಉಂಟಾಗೋದು ಬೇರೆ ಬೇರೆ ರೂಪಗಳ ಛಾಯೆ. ಅದನ್ನ ನಾವು ರಾಗ ಅಂತ ಕರಿತೀವಿ. ಸೊ ಸಪ್ತಸ್ವರ ಏನಿದೆ ಅದನ್ನ ನಾವು ಸಪ್ತಸ್ವರಗಳಲ್ಲಿ ವಿಕೃತಿ ಸ್ವರಗಳಲ್ಲಿ ಭೇದಗಳಿದೆ ಅಲ್ವಾ, ಸ್ಥಾನ ಭೇದ, ಅದನ್ನ ಉಪಯೋಗಿಸ್ಕೊಂಡು 72 ಮೇಳಕರ್ತ ರಾಗನ ಏನು ನಮ್ಮ ಸಂಗೀತ ವಿದ್ವಾಂಸರು ಮಾಡಿದ್ದಾರೆ. ಕರ್ನಾಟಕ ಸಂಗೀತದಲ್ಲಿ ಪ್ರತಿಯೊಂದು ರಾಗದ ಸಂಚಾರ ಕ್ರಮ ಮತ್ತು ಸ್ವರೂಪವನ್ನು ನಿರ್ಧರಿಸಲಾಗಿದೆ. ವಿದ್ಯಾರಣ್ಯರು ಒಬ್ರು, ಅವರು ಅವರ ಸಂಗೀತ ಸಾರದಲ್ಲಿ 15 ಮೇಳಕರ್ತ ಮತ್ತೆ 50 ಜನ್ಯ ರಾಗಗಳನ್ನ ತಿಳಿಸಿದ್ದಾರೆ. ಹವೆವರ್, ತಂಜಾವೂರಿನ ದೊರೆ ರಘುನಾಥ ನಾಯಕ ಯಾರಿದ್ದಾರೆ, ಅವರ ಮಂತ್ರಿ ಗೋವಿಂದ ದೀಕ್ಷಿತರ ಅವರ ಮಗ ಯಾರಿದ್ದಾರೆ ವೆಂಕಟಮಖಿ, ಅವರು 16 ಸ್ವರಗಳ ಭೇದ ಆಧಾರದ ಮೇಲೆ 72 ಮೇಳಕರ್ತ ರಾಗನ ರಚನೆ ಮಾಡಿದ್ದಾರೆ. ಹಾಗಾಗಿ ರಾಗಗಳ ವರ್ಗೀಕರಣ ಅಂತ ನೋಡಿದಾಗ ರಾಗದಲ್ಲಿ 2 ವಿಧ ಇದೆ. ಒಂದು ಜನಕ ರಾಗ, ಇನ್ನೊಂದು ಜನ್ಯ ರಾಗ. ಸಪ್ತ ಸ್ವರಗಳು ಆರೋಹ ಮತ್ತೆ ಅವರೋಹ ಎರಡರಲ್ಲೂ ಸ್ವರ ಸಂಪೂರ್ಣತೆ ಹೊಂದಿದ್ರೆ ಮಾತ್ರ, ಅಂದ್ರೆ 7 ಸ್ವರಗಳನ್ನ ನಾವು ಕ್ರಮವಾಗಿ ಜೋಡಿಸಿದ್ರೆ ಮಾತ್ರ ಅದು ಜನಕ ರಾಗ ಅಂತ ಕರಿತೀವಿ. ಜನ್ಯ ರಾಗ ಅಂದ್ರೆ ಆರೋಹ ಮತ್ತೆ ಅವರೋಹಣದಲ್ಲಿ ಎರಡರಲ್ಲೂ 1 ಅಥವಾ ಹೆಚ್ಚು ಸ್ವರಗಳು ವರ್ಜ್ಯ ಆದಾಗ ಅಂತಹ ರಾಗವನ್ನ ನಾವು ಜನ್ಯ ರಾಗ ಅಂತ ಕರಿತೀವಿ. ಇವಾಗ ಜನ್ಯ ರಾಗದಲ್ಲಿ 2 ವಿಧ ಬರುತ್ತೆ. ಒಂದು ಭಾಷಾಂಗ ಮತ್ತೆ ಇನ್ನೊಂದು ಉಪಾಂಗ. ಉಪಾಂಗ ರಾಗ ಅಂದ್ರೆ ಜನಕ ರಾಗದ ಸ್ವರಗಳನ್ನೇ ಹೊಂದಿದ್ರೆ, 1 ಅಥವಾ 2 ಸ್ವರಗಳು ಆ ಜನಕ ರಾಗದಲ್ಲಿರೋ ಸ್ವರಗಳು ಬಿಟ್ಟು ಹೋಗಿದ್ರೆ, ವರ್ಜ್ಯ ಆಗಿದ್ರೆ ಅಂಥದ್ದನ್ನ ನಾವು ಉಪಾಂಗ ರಾಗ ಅಂತ ಕರಿತೀವಿ. ಭಾಷಾಂಗ ರಾಗ ಅಂದ್ರೆ ಜನಕ ರಾಗ ಯಾವ್ದಿದೆ ಅದರ ಸ್ವರಗಳನ್ನ ಹೊಂದಿದ್ದು ರಂಜನೆಗಾಗಿ, ಎಂಟರ್ಟೈನ್ಮೆಂಟ್ಗೋಸ್ಕರ, ಪ್ರಯೋಗಗಳಿಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಅನ್ಯ ಸ್ವರ ಉಂಟಾಗತ್ತಲ್ವಾ, ಅದು ಜನಕ ರಾಗದಲ್ಲಿ ಇರಲ್ಲ ಆ ಸ್ವರ, ಆದ್ರೆ ಅನ್ಯ ಸ್ವರ ಅದರ ಜನ್ಯ ರಾಗದಲ್ಲಿ ಇರುತ್ತೆ. ಅಂತಹ ರಾಗನ ನಾವು ಭಾಷಾಂಗ ರಾಗ ಅಂತ ಕರಿತೀವಿ. ಅಂಡ್ ಇನ್ನೊಂದು ರಾಗ ರೀತಿ ಯಾವ್ದಂದ್ರೆ ವಕ್ರ ರಾಗ. ವಕ್ರ ರಾಗ ಅಂದ್ರೆ ರಾಗದ ಆರೋಹಣ ಮತ್ತೆ ಅವರೋಹಣ ಏನಿದೆ ಅದರಲ್ಲಿ ಸ್ವರಗಳು ಕ್ರಮವಾಗಿ ಇರೋದಿಲ್ಲ, ಹಿಂದು ಮುಂದು ಆಗಿರುತ್ತೆ. ಅಂತಹ ರಾಗವನ್ನ ನಾವು ವಕ್ರ ರಾಗ ಅಂತ ಕರಿತೀವಿ. ವಕ್ರ ರಾಗದಲ್ಲೂ ಸಹ 2 ವಿಧ ಬರುತ್ತೆ, ಉಪಾಂಗ ವಕ್ರ ಮತ್ತೆ ಭಾಷಾಂಗ ವಕ್ರ. ರಾಗಗಳನ್ನು ಸಂಪೂರ್ಣವಾಗಿ ನಾವು ಔಡವ, ಶಾಡವ ಮತ್ತೆ ಸ್ವರಾಂತರ ಅಂತ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಸಂಪೂರ್ಣ ಆರೋಹ ಅಥವಾ ಅವರೋಹಣದಲ್ಲಿ 7 ಸ್ವರ ಇದ್ರೆ ಅದನ್ನ ನಾವು ಸಂಪೂರ್ಣ ರಾಗ ಅಂತ ಕರಿತೀವಿ. ಶಾಡವ ರಾಗ ಅಂದ್ರೆ ಆರೋಹ ಅಥವಾ ಅವರೋಹಣದಲ್ಲಿ 6 ಸ್ವರ ಇದ್ರೆ ಅದು ಶಾಡವ, 5 ಸ್ವರ ಇದ್ರೆ ಔಡವ ಮತ್ತೆ 4 ಸ್ವರ ಇದ್ರೆ ಅದನ್ನ ನಾವು ಸ್ವರಾಂತರ ಅಂತ ಕರಿತೀವಿ. ರಾಗಗಳ ಲಕ್ಷಣ ಏನಿದೆ ಅದು ಪ್ರತಿಯೊಂದು ಇಯರ್ ಚೇಂಜ್ ಆಗ್ತಿರೋದ್ರಿಂದ ಅದನ್ನ ನಾನಿಲ್ಲಿ ಎಕ್ಸ್‌ಪ್ಲೇನ್ ಮಾಡಿಲ್ಲ. ಹೌಎವರ್, ನೀವು ಇದಕ್ಕೆ ರಾಗ ಲಕ್ಷಣಕ್ಕೆ ಯು ಕ್ಯಾನ್ ರೆಫರ್ ಯುವರ್ ಟೆಕ್ಸ್ಟ್ ಬುಕ್. ಇಫ್ ಯು ವಾಂಟ್ ಅ ಫೋಟೋ ಕಾಪಿ ಆಫ್ ದ ಗವರ್ಮೆಂಟ್ ಟೆಕ್ಸ್ಟ್ ಬುಕ್ ಯಾವುದಿದೆ ಅದರ ಒಂದು ಫೋಟೋ ಕಾಪಿ ಬೇಕಂದ್ರೆ ಯು ಕ್ಯಾನ್ ಕಮೆಂಟ್ ಡೌನ್. ಮತ್ತೆ ಯುವರ್ ಹೋಮ್‌ವರ್ಕ್ ಇಸ್ ಉಪಾಂಗ ರಾಗ, ಭಾಷಾಂಗ ರಾಗ, ಜನಕ ಮತ್ತೆ ಜನ್ಯ ರಾಗ, ವಕ್ರ ರಾಗ, ವಕ್ರ ಉಪಾಂಗ ಮತ್ತೆ ವಕ್ರ ಭಾಷಾಂಗ ರಾಗಕ್ಕೆ ರಾಗಗಳ ಒಂದು ಎಕ್ಸಾಂಪಲ್ಸ್ನ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಯು ಕ್ಯಾನ್ ಸೆಂಡ್ ಯುವರ್ ಆನ್ಸರ್ಸ್. ಸೊ ಇದರ ಎಕ್ಸಾಂಪಲ್ಸ್, ಉದಾಹರಣೆನ ನೀವು ಕಮೆಂಟ್ ಡೌನ್ ಮಾಡ್ಬೋದು. ಸೊ ವಿ ಕಂಪ್ಲೀಟ್ ದಿಸ್ ಚಾಪ್ಟರ್. ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಬೈ ಬಾಯ್.